ಸದ್ಯದಲ್ಲೇ ಅದಕ್ಕೆ ಒಂದು ಜೀವ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಹಿರಿಯ ಡೆಪ್ಟಿ ಕಮಿಷನರ್ಸ್ ಮತ್ತು ಪೊಲೀಸರು ಇಬ್ರು ಸೇರಿ ಆ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಅಂತ ಘಟನೆ ನಡೆದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಏಕೆಂದ್ರೆ ಜನರ ನಂಬಿಕೆ ಬಹಳ ಮುಖ್ಯ. ನಾವೆಲ್ಲ ನಂಬಿಕೆಯಿಂದ ಅವರ ಧರ್ಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಆಗ್ಲಿ ಸರ್ಕಾರಕ್ಕೆ, ಯಾವುದೇ ಧರ್ಮದ ದೇವಸ್ಥಾನ ಇದ್ರು ಕೂಡ ಸರ್ಕಾರಕ್ಕೆ ಸೀಮಿತವಾಗಿ ಒಳಪಟ್ಟಿದ್ರೆ ಅದೆಲ್ಲ ಕೂಡ ನಾವು ಜಾಗೃತಿಯಾಗಿ ಕಾಯ್ಬೇಕಾಗಿದೆ. ಕ್ರೈಮ್ ಆದ್ಮೇಲೆ ನಾವು ಉಳಿಕೊಂಡು ಹೋಗೋದಕ್ಕಿಂತ ಕ್ರೈಮ್ ಆಗಕ್ಕಿಂತ ಮುಂಚಿತವಾಗಿ ಅದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಅದಕ್ಕೆ ನಾನು ಜಾಗ್ರತೆಯನ್ನ ಕ್ರಮ ಕೈಗೊಳ್ಳಲಿಕ್ಕೆ ಈ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೇನೆ. ಇದನ್ನ ನೋಡಿ ಕೆಲವು ಖಾಸಗಿ ದೇವಸ್ಥಾನದವರು, ಕೆಲವು ಮಠಮಾನ್ಯದವರು ಕೂಡ ಎಚ್ಚರಿಕೆಯನ್ನ ಮುಂದಿನ ದಿನದಲ್ಲಿ ಅವರು ಕೂಡ ವಹಿಸಬೇಕಾಗ್ತದೆ. ಅವ್ರಿಗೂ ಕೂಡ ಈ ವಿಚಾರದಲ್ಲಿ ನಾನು ಮಾರ್ಗದರ್ಶನವನ್ನ ಕೊಡೋದಿದ್ದೇನೆ. ಸೊ ತಾವೆಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರಿ. ನನ್ನ ಸಹೋದ್ಯೋಗಿ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಂದ ಕೂಡ ಬಹಳ ಆಸಕ್ತಿಯನ್ನ ಇಟ್ಕೊಂಡು ಈ ಇಲಾಖೆ ಅವ್ರಿಗೆ ಇಲ್ಲೇ ಹೋದ್ರು ಕೂಡ ಇಲ್ಲೇನೇನ್ ಸಮಸ್ಯೆ ಆಗಿದೆ, ನಮ್ಮಲ್ಲಿರುವಂತ ಪೊಲೀಸ್ ಸಿಬ್ಬಂದಿನ ಆಯ್ಕೆ ಆಗುವಂತ ವಿಚಾರದಲ್ಲಿ, PSI ವಿಚಾರದಲ್ಲಿ ಅವ್ರದೇ ಆದಂತ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ಮತ್ತು ಜನರ ಗಮನಕ್ಕೆ ಸೆಳೆದು ಇವತ್ತು ಅದು ಶಾಶ್ವತವಾಗಿ ಆ ನಡೆದಂತ ಘಟನೆ ಇವತ್ತು ಎಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಮುಂದಕ್ಕೆ ಯಾವ ರೀತಿ ನಡಿಬೇಕು, ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪರಿಶುದ್ಧವಾದಂತ ಯುವಕರು ಆಯ್ಕೆ ಆಗ್ಬೇಕು, ಲಂಚ ಕೊಟ್ಟು ಯಾರು ಕೆಲಸಕ್ಕೆ ಸೇರಬಾರ್ದು, ಮೆರಿಟೇ ಮುಖ್ಯ ಅನ್ನೋದನ್ನ ಇವತ್ತು ಅವರು ಸಾಬೀತು ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಫೌಂಡೇಶನ್ ಅನ್ನ ಅವರು ಹಾಕಿದ್ರು. ಇವೆಲ್ಲ ಹಿಸ್ಟ್ರಿಗೆ ಸೇರಿದಂತ ವಿಚಾರ, ದಾಖಲೆಗಳಿರುವಂತ ವಿಚಾರ. ಇದನ್ನ ತಮ್ಗೆಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ. ನೀವು ನಿಮ್ಮ ಡ್ಯೂಟಿಲಿ ಬಹಳ ಪರ್ಫೆಕ್ಟ್ ಆಗಿರಿ. ಬೆಂಗಳೂರು ನಗರ ಮತ್ತು ಟೌನ್ಗಳಲ್ಲಿ ಈಗ ಇಡೀ ರಾಜ್ಯ ಇವತ್ತು ನಮ್ಮ ಎಲ್ಲ ಆಸ್ತಿಗಳ ಮೌಲ್ಯಗಳು ಕೂಡ ಹೆಚ್ಚಾಗಿದೆ. ಈ ಮಧ್ಯದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗಿದೆ. No police officer should be involved with any of such crimes, such dealings. ಅದು ನನಗೆ ಅನೇಕ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂತ ಸಂದರ್ಭ ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಂಡು ಕಾನೂನಲ್ಲಿ ನಿಮ್ಗೆಲ್ಲರೂ ಕೂಡ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಬಹಳ ಎಚ್ಚರಿಕೆಯಿಂದ ಕೆಲವು ಆಫೀಸರ್ಸ್, ಕೆಲವು ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, ಕಮಿಷನರ್ ಇರ್ಬೋದು, ಬಹಳ ಜಾಗೃತವಾಗಿ ಈ ಕೆಲಸವನ್ನ ತಾವು ಮಾಡಬೇಕು. ಇದು ನಮ್ಗೆ ನನ್ನ ಮನವಿ ಅಂತ ತಿಳ್ಕೊಳ್ಳಿ, ಸೂಚನೆ ಅಂತ ತಿಳ್ಕೊಳ್ಳಿ, ಮಾರ್ಗದರ್ಶನ ಅಂತಾನು ತಿಳ್ಕೊಳ್ಳಿ. ಈ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು. ಇವತ್ತು ಯಾರು ಡ್ರಗ್ಸ್ ಅನ್ನ ಇವತ್ತು ಸುಮಾರು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಅನ್ನ ಇವತ್ತು ಹಿಡಿದು ನನ್ನ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರ ಅವ್ರಿಗೆ ಆ ಟೀಮ್ಗೆ ಒಂದು ರಿವಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. 10 ಲಕ್ಷದ ಕ್ಯಾಶ್ ಪ್ರೈಸ್ ಅನ್ನ ನಾವು ರಿವಾರ್ಡ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಇವತ್ತು ಘೋಷಣೆಯನ್ನ ಮಾಡ್ತಾ ಇದೆ. ಸೊ ಐ ವಿಶ್ ಆಲ್ ದಿ ಪೊಲೀಸ್ ಆಫೀಸರ್ಸ್ ಫಾರ್ ಯುವರ್ ಎಫಿಷಿಯನ್ಸಿ, your integrity to the department, integrity to the government. We all salute you for your great hard work. So I wish you all the best. ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಪ್ರತಿ ಹಂತದಲ್ಲೂ ಇರಬೇಕು. ಹಿಂದೆ ಪರಮೇಶ್ವರ್ ಕೂಡ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸವನ್ನು ಮೂಡಿಸುವಂತದ್ದು, ಅವರ ಬಾಗಿಲಿನಲ್ಲಿ ಅವರ ರಕ್ಷಣೆಗೆ ವ್ಯವಸ್ಥೆ ಮಾಡುವಂತದ್ದೆಲ್ಲ ಕೂಡ ಕೆಲವು ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಸೊ ನಮ್ಮ ಹಿಂದಿನ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಏನು ಪೊಲೀಸ್ ಇಲಾಖೆ ನಡೀತು, ಅವೆಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿಕೊಂಡು ಮುಂದಕ್ಕೆ ನಮ್ಮ ನೂತನವಾದಂತಹ ಹೋಮ್ ಮಿನಿಸ್ಟರ್ ನಿಮ್ಮನ್ನೆಲ್ಲ ಸಹಕಾರದಿಂದ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಯಶಸ್ಸೇ ಸರ್ಕಾರದ ಯಶಸ್ಸು. ನಿಮ್ಮ ಯಶಸ್ಸಿನಿಂದ ಸರ್ಕಾರದ ಈ ರಾಜ್ಯದ 7 ಕೋಟಿ ಜನರಿಗೆ ಕೂಡ ಒಂದು ಉತ್ತಮವಾದಂತ ನಂಬಿಕೆ ನಮ್ಮ ಮೇಲೆ ಹುಟ್ಟೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಇವತ್ತು ಏನು ಈ ಒಂದು
ಡೈರೆಕ್ಟರ್ ಆಫ್ ಫೋರ್ಸಿನ್ ಸೈನ್ಸ್ ಲ್ಯಾಬೊರೇಟರಿಯಿಂದ ಈ ಒಂದು ಹೊಸ ಬೆಂಚ್ ಮಾರ್ಕ್ ಅನ್ನು ತಾವು ವ್ಯಕ್ತಪಡಿಸಿ ಇಲ್ಲೇ ಜಿಲ್ಲಾ ಘಟಕಗಳಿಗೆ ಈ ವಾಹನಗಳು ನಾವು ಕೊಡ್ತಾ ಇದೀವಿ. ಇದರಿಂದ ಅಪರಾಧಿಗಳನ್ನ ಕೂಡಲೇ ನಾವು ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.